ಎಷ್ಟು ಕೆಜಿ ತೂಕ ಇದ್ರಿ? ನಿಮ್ಮ ಹೆಸರು? 75 ಕೆಜಿ ಇದ್ರಿ ಸರ್. ಅಷ್ಟು ಕೆಜಿ ಇರುವಾಗ ನಿಮ್ಗೆ ಏನೇನು ಸಮಸ್ಯೆಗಳಾಗೋದು? 75 ಕೆಜಿ ಇದ್ದಾಗ ಸರ್ ಭಾಳ ಸಮಸ್ಯೆ ಐತ್ರಿ ಸರ್. ನನಗೆ ಬ್ರೈನ್ ರಕ್ತ ಬಜೆ ಐತ್ರಿ ಸರ್. ಮತ್ತು ತಲೆ ಕೂದಲ ಭಾಳ ಇರ್ತೈತ್ರಿ, ತಲೆ ಬ್ಯಾನ್ ಆಗ್ತೈತ್ರಿ. ಕಣ್ಣು ರೊಟ್ಟಿ ಮಾಡಕ್ಕೆ ಹೋಗ್ತಂದ್ರೆ ಕಣ್ಣು ಎಲ್ಲಿ ಕಾಣುದ್ರಿ ನನಗೆ. ಅಯ್ಯೋ ನನಗೆ ದಿನ ಬಂತಲ್ಲ ಆಯ್ತು ತಾಸು ಬರ್ತಿದ್ರಿ. ಅವಾಗ ನೋಡ್ಕೊಂಡ್ಬಿಡ್ತಿದ್ರಿ ನನಗೆ ಯಾಕೆ ಕಣ್ಣು ಕಾಣುವಂತಲ್ಲ ಅಂತ ಹೇಳಿ ನೋಡ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಎದೆ ಭಾಳ ಚುಚ್ತಿದ್ರಿ. ಎದೆ ಚುಚ್ಚಿದಾಗ ನಮ್ಮ ಮನೆಯವ್ರಿಗೆ ಬರ್ತಿದ್ದಾಗ ಗಂಡನ ಕಡೆ ಹೋಗಿ ಹೆಸರು ತರಿಸಿದ್ದೇನೆ. ಯಾಕೆ ನನ್ನ ಕೈ ಸೆಳೆತ ಬರುತ್ತೆ ಅಂದ್ರೆ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಿದ್ರಿ. ಕೈ ಸೆಳೆತ ಬಂದ್ರೆ ಹಾರ್ಟಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಬರ್ತಂತ ಚೆಕ್ ಮಾಡಿಸಿದ್ದೀನಿ. ಚೆಕ್ ಮಾಡಿದಾಗ ಏನೂ ಇಲ್ಲ ಅಂತಂದ್ರೆ ಮತ್ತೆ ನನ್ನ ಗರ್ಭಕೋಶ ಭಾಳ ಬಂದಿದೆ ಅಲ್ರಿ. ಕಟಾರಿ ಬಾಯಿ ಕಡೆ ಈಗ ನೀವು ಎಡಿಟ್ ಮಾಡಬೇಕು ಅಂದ್ರೆ ತೆಗಿಬೇಕು ಗರ್ಭಕೋಶ ಅಂತಂದ್ರೆ ನಾ ಅರ್ಧ ಮನೆಗೆ ಬಂದಿದ್ರಿ. ಮನೆಯಾಗಿ ಹೇಳಿದೆ ಬೇಡ ಕುಮಾರಸ್ವಾಮಿ ಹೋಗಿ ತೋರಿಸ್ಕೊಂಡು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರಿ. ಅಲ್ಲಿ ಸ್ವಲ್ಪ ಕಡಿಮೆ ಆಗ್ರಿ. ಮತ್ತು ಮೂಲವಾದಿ ಬಂದಿದ್ರಿ. ನನಗೆ ಮೂಲವಾದಿ ಕಡಿಮೆ ಆಗ್ರಿ. ಮೊಣಕಾಲು ನೋವು ಕಾಲು ಅಂದ್ರೆ ಇಷ್ಟು ದಪ್ಪ ಆಗಿದ್ರಿ. ನನ್ನ ಮದುವೆ ಆಗಾದ್ರೆ ಕಾಲು ಇಷ್ಟು ಬಂದಿತ್ತು. ಹಿಂಗೆ ಗೊತ್ತಿದ್ರೆ ಮಾನ್ಕಾಯಿ ಹಂಗೆ ಒಂದು ಇದಾಗತ್ತೆ ಹಂಗೆ ಆಗ್ತಿತ್ತು ನನ್ನ ಕಾಲು. ಯಾಕೋ ನಾನು ನಾಟಿ ಹೊಲಿತಿದ್ನಲ್ಲ ಅದಕ್ಕೆ ಹಂಗೆ ಆಗಕ್ಕೆ ಅಂತ ಕಷ್ಟ ಮಾಡಿದ್ದೆ. ಆಮೇಲೆ ತೋರಿಸಿದ ಇಷ್ಟು ಸಮಸ್ಯೆ ಇದ್ರೆ ಒಂದಿನ ಲಘು ಟೈಪ್ ಆಗಿತ್ತು ನನಗೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಮನೆಯಾಗ ತೋರಿಸ್ಕೊಂಡ್ರೆ 1 ಲಕ್ಷ ರೂಪಾಯಿ ಧನುಷ್ ದವಾಖಾನೆಗೆ ಹಾಕಿದ್ದೀವಿ ನಾವು. ಅದೇ 9 ತಿಂಗಳಾಗ ನಾನು ಚಕ್ಕರ್ ಬಂದು ಬಿಟ್ಟಿದ್ದೆ. ಅವಾಗ ತೋರಿಸ್ಕೊಂಡು ಬಂದ್ರೆ ಮತ್ತು 9 ತಿಂಗಳಿಂದ 6ನೇ ತಿಂಗಳ ತನಕ ಗುಳಿಗೆ ತಗೊಳ್ತಿದ್ದೆ. ಗುಳಿಗೆ ತಗೊಂಡಿದ್ದ ನಮ್ಮ ಸೈತಾನ್ಯ ಮತ್ತು ಪ್ರಕೃತಿ ತಾಲೆದಾಗಿ ಅವರು ಈ ಮಾಸಿಗೆ 6ನೇ ತಿಂಗಳಾಗಿ ಅವಾಗ ನನಗೆ ಕರ್ಬಿಡೋರು. ಈಗ ಒಂದು ವರ್ಷ ಐತಿ ಬಾ ಮಾಸ್ಕೊಂಡು ಚಿಕ್ಕಮ್ಮನಿಗೆ ಬಾ ಸುಗರ್ ಬಿಟ್ಟು ಭಾಳ ಐತಿ ಬರ್ರಿ ಅಂತ ಹೇಳಿದ್ರು. ಸೈತಾ ಎಲ್ಲ ಕರ್ಕೊಂಡು ನೀ ಏನು ಸಾಲಿ ಕಲ್ತೇನು ನನಗೆ ಅಲ್ಲೇ ಕರ್ಕೊಂಡೋಗ ನಾನು ಆಶಾ ಕರ್ಕೊಂಡಿದ್ದೀನಿ ಏನೋ ಮನೆಯಲ್ಲ ಹಂಗೆಲ್ಲ ಅಂತಂದಿದ್ದೀನಿ. ಇಲ್ಲ ಮಾಸ್ಟರ್ ಎಲ್ಲರೂ ತಗೊಳಕತ್ತಾರ ನಾನು ನೋಡಾಕತ್ತೀನಿ ಎಲ್ಲರೂ ಕೇಳಿದ್ರು ರಿಸಲ್ಟ್ ಕೇಳಿದ್ರಿ ನೀ ಬಾ ಅಂತ ಕರ್ಕೋದಿದ್ರು. ಅದೇ ಆಕೆ ಜುಳಿ ಮಾಡ್ತಾಳ ಅಂತ ಹೇಳಿ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಅಂತ ಹೊರಟಾಗುತ್ತೆ ಬೇಗ ಅದನ್ನು ತಗೊಂಡಿದ್ರೆ ನನಗೆ ಒಂದು ಬಂದಿಂದ ತಗೊಂಡ ಒಂದು ತಿಂಗಳು ಅದೇ ಸ್ವಲ್ಪ ತೊಂದರೆ ಆಗ್ತಿದೆ. ಸಂದಾಸ ಅದೇ ರಿಸಲ್ಟ್ ಬರ್ತಿದೆ. ರಿಸಲ್ಟ್ ಬಂದಿಂದ ನನಗೆ 3 ದಿನದಾಗ ಚಕ್ರ ಹೋದ್ರಿ. ಯಾಕೆ ಮನೆ ಸರ್ವೆ ಮಾಡಕ್ಕೆ ಹೋಗ್ತೀನಿ ಅಲ್ಲಿ ನಂಬರ್ ಹಾಕಿ ಆ ಚಕ್ರ ಬರ್ತಿದ್ವಿ. ಕಾಲು ಬೆಳೆಯಕ್ಕೆ ಆಗ್ತಿದ್ದಿಲ್ಲ. ಏನಪ್ಪ ನಾನು ಇಷ್ಟು ವಯಸ್ಸಿನಲ್ಲಿ ನನಗೆ ಈಗ ಬರೀ ಚಕ್ರ ಬರ್ತೈತಿ ಕಾಲು ಎಳೆಯಕ್ಕಾಗಲ್ಲ. ನಾ ಏನು ಡ್ಯೂಟಿ ಮಾಡಲಿ ನಾ ಏನು ಬದುಕಲಿ